Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ತಮ್ಲೈನ್ ನೋಡಿ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಈ ರೆಮಿಡಿ ಏನಿದೆ, ಸೊ ಹೋಮ್ ರೆಮಿಡಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಬಟ್ ಸ್ಟಿಲ್ ಇದು ಡಿಫ್ರೆಂಟ್ ವೇ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಸೊ ನೀವು ಟ್ರೈ ಮಾಡ್ಬೋದು, ಸರಿನಾ? ಸೊ ಇವತ್ತು ಡಾರ್ಕ್ ಸರ್ಕಲ್ಸ್ ಹೇಗೆ ಹೋಗಿಸೋದು, ಸೊ ಇದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು, ನಾನು R&D ಮಾಡಿರೋಷ್ಟು, ಸೊ ರಿಸಲ್ಟ್ಸ್ ಬಂದಿರೋಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ಸರಿನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಏನೂ ಇಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ವಿಡಿಯೋನೂ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಬಿಕಾಸ್ ಯಾಕೆ ನಾನು ಎಲ್ಲ ವೀಡಿಯೋಲಿ ಹೇಳ್ತೀನಿ ಅಂತಂದರೆ, ನಾನು ಇತ್ತೀಚೆಗೆ ಮಾಡ್ತಿರೋ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ ವೀಡಿಯೋಸ್ ತುಂಬ ಶಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ ಬಿಟ್ವೀನ್ ಏನಾದರೂ ಮೆಸೇಜ್ ಏನಾದರೂ ಇದ್ದರೆ ಇಲ್ಲ ಅಥವಾ ಟಿಪ್ಸ್ ಏನಾದರೂ ಇದ್ದರೆ ಅದನ್ನು ಮಿಸ್ ಮಾಡ್ಕೊಳ್ತೀರಾ ಅಂತ ಅಷ್ಟೇ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ, ಸರಿನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಈ ಡಾರ್ಕ್ ಸರ್ಕಲ್ಸ್ನ ಹೋಗ್ಸೋದಕ್ಕೆ ಏನಪ್ಪ ಮಾಡಬೇಕು, ಸೊ ಫಸ್ಟು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಮೇಜರಾಗಿ ಮೇನ್ ರೀಸನ್ ಏನು ಗೊತ್ತಾ? ಒಂದು, ನಾವು ಜಾಸ್ತಿ ಮೊಬೈಲ್ ನೋಡೋದು ಆ್ಯಂಡ್ ಟಿ ವಿ ನೋಡೋದು, ಕಂಪ್ಯೂಟರ್ ನೋಡೋದು, ಅದ್ರ ಮುಂದೆ ಕೆಲಸ ಮಾಡೋದು, ಆ್ಯಂಡ್ ಲೈಟಲ್ಲಿ ಆಫ್ ಮಾಡಿಬಿಟ್ಟು ಸಿಸ್ಟಮ್ ಯೂಸ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು. ಸೊ ಆ ರೇಸ್ ಎಲ್ಲನೂ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಒಂದು ರೀಸನ್. ಇನ್ನೊಂದೇನು ಅಂತಂದರೆ, ಹೆರಿಡೇಟ್ರಿ ಇದ್ರೂ ಏನು ಮಾಡೋದಕ್ಕಾಗಲ್ಲ, ಅದು ಬಂದೇ ಬರುತ್ತೆ. ಸೊ ಅದು ಇನ್ನೊಂದು ರೀಸನ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ನಿದ್ದೆ ಕರೆಕ್ಟಾಗಿ ಮಾಡ್ದಿರಾ, ತುಂಬ ಡಿಸ್ಟರ್ಬ್ ಆಗಿದ್ದು, ಕರೆಕ್ಟಾಗಿ ನಾವು ನಿದ್ದೆ ಮಾಡಿಲ್ಲ ಅಂತಂದರೆ, ಸೊ ಅದಕ್ಕೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಅಂತಂದರೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಂಡಾಗ ಕೂಡ ನಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಸರಿನಾ? ಸೊ ಇದೆಲ್ಲ ಮೇನ್ ಕಾಸಸ್ಸು. ನಮಗೆ ಕಾಸಸ್ ಗೊತ್ತಾದರೆ ಸೊ ನಾವು ಅದ್ರ ಮೇಲೆ ವರ್ಕ್ ಮಾಡಿ ಸೊ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೋದು ಅಲ್ವಾ? ಸೊ ಕಾಸಸ್ ಗೊತ್ತಾದರೆ ಇಟ್ಸ್ ವೆರಿ ಈಸಿ, ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕದಂಗೆ. ಸೊ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕಷ್ಟೆ. ಸೊ ಇದು ಕಾಸಸ್ ಆಗುತ್ತೆ. ಆ್ಯಂಡ್ ಇದನ್ನು ಹೇಗಪ್ಪ ರೆಡ್ಯೂಸ್ ಮಾಡೋದಂದರೆ, ಎಸ್ ಅಫ್ಕೋರ್ಸ್ ಬರೀ ನಾವು ಏನು ಹೋಮ್ ರೆಮಿಡಿ ಹೇಳ್ತೀವಿ, ಹೋಮ್ ರೆಮಿಡಿ ನಾನು ಹೇಳ್ತೀನಿ. ಸೊ ಅದನ್ನು ನೀವು ಬರೀ ಟ್ರೈ ಮಾಡೋದಲ್ಲ, ಇನ್ನು ಬೇರೆದೆಲ್ಲ ನಾನೆಲ್ಲ ಏನೆಲ್ಲ ಹೇಳಿದೆ ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಡಾರ್ಕ್ ಸರ್ಕಲ್ಸು ಕಡಿಮೆ ಆಗುತ್ತೆ, ಓಕೆನಾ? ಸೊ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ, ಕರೆಕ್ಟ್ ಟೈಮಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ನೀರು ಕುಡೀರಿ. ಆ್ಯಂಡ್ ಮುಖ್ಯವಾಗಿ ಈ ಟಿಶ್ಯೂ, ಕಣ್ಣಿನ ಕೆಳಗಡೆ ಟಿಶ್ಯೂ ತುಂಬಾ ಸಾಫ್ಟ್ ಇರುತ್ತೆ. ಸೊ ಏನೇ ನೀವು ಕ್ರೀಮ್ ಹಚ್ಕೊಳ್ತೀರಾ ಅಂತಂದ್ರೂ ಜಾಸ್ತಿ ಜೋರಾಗಿ ಉಜ್ಜೋದಕ್ಕೆ ಹೋಗಬೇಡಿ. ಮೈಲ್ಡಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಸಾಜ್ ಕೊಟ್ಟು ಬಿಡಿ ಅಷ್ಟೇ, ಸರಿನಾ? ಆ್ಯಂಡ್ ಮುಖಕ್ಕೆ ಯಾವಾಗಲೂ ತಣ್ಣೀರಲ್ಲಿ ನಾವು ಫೇಸ್ ವಾಶ್ ಮಾಡಬೇಕು, ರಾದರ್ ದೆನ್ ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡಬಾರ್ದು, ಸರಿನಾ? ಸೊ ಏನಪ್ಪ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನು ಬೇಕು ಅಂತಂದರೆ, ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು. ಒಂದು ಆಲೂಗಡ್ಡೆ, ಇನ್ನೊಂದು ಹನಿ. ಇದೆರಡು ಇದ್ದರೆ ಸಾಕು. ಸೊ ಆರಾಮಾಗಿ ನಾವು ಇದನ್ನು ಮಾಡ್ಕೋಬೋದು. ಸೊ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸಿಲಿ ಹಾಕ್ಕೊಂಡು ಜ್ಯೂಸನ್ನ ತೆಕ್ಕೊಳ್ಳಿ. ಆ್ಯಂಡ್ ಒಂದು ಸ್ವಲ್ಪ ಅದಕ್ಕೆ ಒಂದು ಹಾಫ್ ಸ್ಪೂನ್ ಅಥವಾ 1 ಸ್ಪೂನ್ ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡಾರ್ಕ್ ಸರ್ಕಲ್ಸ್ ಸೊ ಕಣ್ಣಿನ ಸುತ್ತ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡಿ ಬಿಡಿ ಅಷ್ಟೇ. ಜಾಸ್ತಿ ಎಲ್ಲ ಉಜ್ಜೋದಕ್ಕೆ ಹೋಗ್ಬಿಡಿ. ಒಂದು 15 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ, ಅಥವಾ ಸೊ 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ನಿಮ್ಗೆ ಏನಾದರೂ ಮಾಯ್ಶ್ಚರೈಸರ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಕೊಂಡು ಬಿಡಿ ಅಷ್ಟೇ. ಸೊ ಜಾಸ್ತಿ ತೀರಾ ಎಲ್ಲ ಇಲ್ಲ. ನಮಗೆ ಗೊತ್ತು ಆಲೂಗಡ್ಡೆ ಆ್ಯಂಡ್ ಕುಕುಂಬರ್ ಎಷ್ಟು ಯೂಸ್ಫುಲ್ ಆಗುತ್ತೆ ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡೋದಕ್ಕೆ, ಬಟ್ ಅದರಲ್ಲಿ ಆಲೂಗಡ್ಡೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಆಯಿತಾ? ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಏನು ಹಾರ್ಮ್ ಆಗೋಲ್ಲ. ಫಸ್ಟು ಹೋಮ್ ರೆಮಿಡಿನ ಟ್ರೈ ಮಾಡಿ. ನಿಮಗೆ ತೀರಾ ಇನ್ನೂ ಏನೂ ಆಗಿಲ್ಲ ಅಂತಂದರೆ ಎಸ್ ಅಫ್ಕೋರ್ಸ್ ನೀವು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಸೊ ಆಚೆ ಕಡೆ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕಿಂತ ಫಸ್ಟು ಮನೆ ಮದ್ದನ್ನ ಟ್ರೈ ಮಾಡಿ. ಏನು ವರ್ಕೌಟ್ ಆಗಿಲ್ಲ ಅಂತಂದರೆ ಸೊ ಆಲ್ವೇಸ್ ಡರ್ಮಟಾಲಜಿಸ್ಟ್ ಇರ್ತಾರೆ ಅಥವಾ ಒಳ್ಳೆ ಡಾಕ್ಟ್ರು ಯಾರು ಇರ್ತಾರೆ ನಿಮಗೆ, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಸರಿನಾ? ಸೊ ಇದನ್ನು ಟ್ರೈ ಮಾಡಿ. 100% ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಯೂಸ್ಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡಿ ಆ್ಯಂಡ್ ನನಗೆ ರಿಸಲ್ಟ್ ಬಂದರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು, ಅಂದರೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ. ಸೊ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ ಹೆಲ್ಪ್ ಆಗುತ್ತೆ.
ಓಕೆನಾ. ಸೊ ಕೆಮಿಕಲ್ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡ್ತಿದ್ರೆ ಕೆಮಿಕಲ್ ಪ್ರಾಡಕ್ಟ್ಸ್ ನಿಲ್ಲಿಸಿ ಹೋಮ್ ರೆಮಿಡಿನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ, ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ಫೈನ್. ಸೊ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.